ಅಗ್ರಹಾರ ಜೈಲಿನಲ್ಲಿ ಕಿಲ್ಲಿಂಗ್ ಸ್ಟಾರ್ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಸದ್ಯಕ್ಕೆ ಕ್ವಾರಂಟೈನ್ ಸೆಲ್ನಲ್ಲಿ ಇದ್ದಾರೆ ನಟ ದರ್ಶನ್ ಅವರು. ಸೊ ಬಹಳಷ್ಟು ಕಷ್ಟ ಆಗ್ತಾ ಇದೆ ಅವರಿಗೆ. ಹೆಂಗಪ್ಪ ಇರೋದು, ಇಷ್ಟು ದಿನ ಆರಾಮಾಗಿ ಓಡಾಡ್ಕೊಂಡಿದ್ದೆ, ಈಗ ಹಿಂಗಿರ್ಬೇಕಾ ಅನ್ನುವಂಥ ಆತಂಕ. ಸದ್ಯಕ್ಕೆ ಕ್ವಾರಂಟೈನ್ ಸೆಲ್ನಲ್ಲಿ ಇದ್ದಾರೆ ಕೊಲೆ ಆರೋಪಿ ನಟ ದರ್ಶನ್ ಅವರು. ಯಾವುದೇ ರೀತಿಯಾದಂತಹ VIP ಟ್ರೀಟ್ಮೆಂಟ್ ಏನೂ ಇಲ್ಲ ಈ ಬಾರಿ. ನರಕ ಕಂಪ್ಲೀಟ್ ನರಕದ ದರ್ಶನ ಆಗ್ತಾ ಇದೆ. ಏನೋ ಬೆಡ್ಶೀಟ್, ಸೊಳ್ಳೆ ಬತ್ತಿ, ಸೊಳ್ಳೆ ಪರದೆ ಮಾತ್ರ ಅವರಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೆಳಗ್ಗೆ ಜೈಲಿನಲ್ಲಿ ಉಪ್ಪಿಟ್ಟನ್ನ ಕೂಡ ಸವಿದಿದ್ದಾರೆ ನಟ ದರ್ಶನ್ ಅವರು. ಇವತ್ತು ದರ್ಶನ್ಗೆ ಖೈದಿ ಸಂಖ್ಯೆಯನ್ನ ನೀಡಲಿದ್ದಾರೆ ಸಿಬ್ಬಂದಿಗಳು. ಕಂಪ್ಲೀಟ್ ಆಗಿ ಈ ಜೀವನ ಬೇಕಾ ಅಂತ ಹೇಳಿ ಅಷ್ಟು ಬೇಸರ ಆಗಿಬಿಟ್ಟಿದೆ ನಟ ದರ್ಶನ್ ಅವ್ರಿಗೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಿಲ್ಲಿಂಗ್ ಸ್ಟಾರ್ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಮತ್ತೆ ನಾನು ಜೈಲಿಗೆ ಹೋಗ್ತೀನಿ ಅಂತ ಹೇಳಿ ಅನ್ಕೊಂಡಿದ್ರು ಇಲ್ವಾ ಗೊತ್ತಿಲ್ಲ. ದೇವಸ್ಥಾನಗಳು ಫುಲ್ ಟೆಂಪಲ್ ರನ್ ಮಾಡ್ತಾ ಇದ್ರು ನಟ ದರ್ಶನ್ ಅವರು. ಡಿಸೆಂಬರ್ನಲ್ಲಿ ಅವ್ರಿಗೆ ರೆಗ್ಯುಲರ್ ಬೇರ್ ಸಿಗುತ್ತೆ, ಆನಂತರವಾಗಿ ಮತ್ತೆ ಹೋಗೋದೇ ಇಲ್ಲ ಜೈಲ್ ಕಡೆಗೆ ಅಂತ ಹೇಳಿ ಏನಾದರೂ ಅನ್ಕೊಂಡಿದ್ರೋ ಏನೋ. ಕಂಪ್ಲೀಟ್ ಆಗಿ ಲಾಯರ್ ಮೇಲೆ ಭರವಸೆಯನ್ನ ಇಟ್ಕೊಂಡಿದ್ರೇನು. ಸದ್ಯಕ್ಕೆ ನೋಡಿ ಕ್ವಾರಂಟೈನ್ ಸೆಲ್ನಲ್ಲಿದ್ದಾರೆ ಕೊಲೆ ಆರೋಪಿ. ಯಾಕೆಂತಂದ್ರೆ ಏನಾದರೂ ಕಾಯಿಲೆಗಳು ಇರುತ್ತೋ ಏನೋ ಅನ್ನುವಂತಹ ಕಾರಣವಾಗಿ ಜೈಲಿನಲ್ಲಿ ಇರುವಂತಹ ಇನ್ನಿತರ ಸಿಬ್ಬಂದಿಗಳಿಗೂ ಕೂಡ ಬರಬಾರ್ದು ಅನ್ನುವಂತಹ ಕಾರಣಕ್ಕೋಸ್ಕರ ಹೊರಗಡೆಯಿಂದ ಬಂದಿದ್ದಾರಲ್ವಾ. ಸೊ ಕ್ವಾರಂಟೈನ್ ಸೆಲ್ನಲ್ಲಿ ಹಾಕಲಾಗುತ್ತೆ ಅವರನ್ನ. ರಾತ್ರಿ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ದಾರೆ ನಟ ದರ್ಶನ್. ದರ್ಶನ್ಗೆ VIP ಟ್ರೀಟ್ಮೆಂಟ್ ವಿಚಾರವಾಗಿ ಆತಂಕ ಆಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಇರೋದು ಬೇಡ ಅಂತಿದ್ದಾರಂತೆ. ಬೇಡ ಇಲ್ಲಿರೋದು, ಯಾಕಂದ್ರೆ ಲಾಸ್ಟ್ ಟೈಮ್ ಆಗಿತ್ತಲ್ಲ ಘಟನೆ. ಹಿರಿಯ ಅಧಿಕಾರಿಗಳ ಬಳಿಯಲ್ಲಿ ಜೈಲು ಅಧಿಕಾರಿಗಳು ಮನವಿಯನ್ನ ಮಾಡ್ಕೊಂಡಿದ್ದಾರ. ಹಾಗಿದ್ರೆ ಬೇಡಪ್ಪ ಇಲ್ಲಿ ಮಾತ್ರ ಬೇಡ ಅಂತ ಹೇಳಿ ಏನಾದ್ರೂ ಮನವಿ ಮಾಡ್ಕೊಂಡಿದ್ದಾರ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಮಾತ್ರ ಇಲ್ಲಿನವರಿಗೆ ರಿಲೀಫ್ ಸಿಗುವಂತಹ ಸಾಧ್ಯತೆ ಇದೆ. ಹಾಗಿದ್ರೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ಲಿದ್ದಾರ. ಹಾಗಿದ್ರೆ ಏನ್ ತೀರ್ಮಾನವನ್ನ ನಡೆಸ್ತಾರೆ? ಹಾಗಿದ್ರೆ ಪರಪ್ಪನ ಅಗ್ರಹಾರದಲ್ಲಿ ಮಾತ್ರ ಇರೋದು ಬೇಡ. ಯಾಕಂದ್ರೆ ಲಾಸ್ಟ್ ಬಾರಿ ಇದ್ದಂತಹ ಸಂದರ್ಭದಲ್ಲಿ ರಾಷ್ಟ್ರವ್ಯಾಪಿ ಸುದ್ದಿ ಆಗಿತ್ತು. ಪರಪ್ಪನ ಅಗ್ರಹಾರದಲ್ಲಿ ಸಖತ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಲ್ಲಿ. ಯಾಕಂದ್ರೆ ಒಂದಷ್ಟು ಫೋಟೋಸ್ಗಳು ಕೂಡ ರಿಲೀಸ್ ಆಗಿತ್ತಲ್ಲ. ಇದರಿಂದಾಗಿ ಸುಪ್ರೀಂ ಕೋರ್ಟ್ ಕೂಡ ಚಾರ್ಜ್ ಮಾಡಿದೆ. ಸೊ ಈ ರೀತಿಯಾಗಿ ಏನಾದರೂ ಟ್ರೀಟ್ಮೆಂಟ್ ಕೊಟ್ಟರೆ ಸಸ್ಪೆಂಡ್ ಮಾಡಬೇಕಾಗತ್ತೆ ಅಧಿಕಾರಿಗಳನ್ನ ಅನ್ನುವಂತಹ ವಿಚಾರವಾಗಿಯೂ ಕೂಡ ಉಲ್ಲೇಖವನ್ನು ಮಾಡಿರೋದ್ರಿಂದಾಗಿ ಈಗ ಭಯ, ಆತಂಕ ಕೂಡ ಈಗಾಗಲೇ ಅಧಿಕಾರಿಗಳಲ್ಲಿ ಕಾಡ್ತಾ ಇದೆ. ದರ್ಶನ್ಗೆ VIP ಟ್ರೀಟ್ಮೆಂಟ್ ವಿಚಾರವಾಗಿ ಈಗಾಗಲೇ ಆತಂಕ ಕೂಡ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಇರೋದು ಬೇಡ ಅಂತಿದ್ದಾರಂತೆ ಕೆಲವು ಹಿರಿಯ ಅಧಿಕಾರಿಗಳ ಬಳಿಯಲ್ಲಿ ಜೈಲು ಅಧಿಕಾರಿಗಳು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹಾಗಿದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಮಾತ್ರ ಇಲ್ಲಿನವರಿಗೆ ರಿಲೀಫ್ ಸಿಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗಿದ್ರೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಿದ್ದಾರೆ. ಹಾಗಿದ್ರೆ ಮತ್ತೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಶುರುವಾಗಲಿದೆ ನೋಡಿ ಗೊಂದಲ. ಸೊ ಆತನ ವಿಚಾರದಲ್ಲಿ ಅಧಿಕಾರಿಗಳಿಗೂ ಕೂಡ ಗೊಂದಲ ಶುರುವಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ನರಕದ ದರ್ಶನವಾಗ್ತಾ ಇದೆ. ಕಮಕ್ ಕಿಮಕ್ ಅನ್ನಂಗಿಲ್ಲ ಅವರು. ತುಟುಕ್ ಪಿಟಕ್ ಕಮಕ್ ಕಿಮಕ್ ಅನ್ನಂಗಿಲ್ಲ. ಜೈಲಿನಲ್ಲಿ ಸ್ಟ್ರಿಕ್ಟ್ ರೂಲ್ಸ್ಗಳನ್ನ ಈ ಬಾರಿ ಪಾಲನೆ ಮಾಡಲಾಗುತ್ತೆ. ಫುಲ್ ಸ್ಟ್ರಿಕ್ಟ್. ಜೈಲು ಮುಖ್ಯಸ್ಥರಾಗಿರುವಂತಹ ಬಿ ದಯಾನಂದ್ ಅವರು ಕಟ್ಟಪ್ಪಣೆಯನ್ನ ಈಗಾಗಲೇ ಹೇರ್ಬಿಟ್ಟಿದ್ದಾರೆ ಅಧಿಕಾರಿಗಳಿಗೆ, ಹಿಂಗೇ ಇರಬೇಕು ಅಂತ. ಯಾವ ವಿಶೇಷವಾದಂತಹ ಆತಿಥ್ಯವನ್ನ ನೀಡದಂತೆ ದಯಾನಂದ್ ಅವರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಹೀಗಾಗಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಶುರುವಾಗಿದೆ ನಡುಕ. ಮೊದಲಿದ್ದಂಗಲ್ಲಪ್ಪ, ಮೊದಲು ಜೈಲು ಮನೆ ಎರಡು ಒಂದೇ ರೀತಿಯಾಗಿ ಅನಿಸ್ತಿತ್ತು. ಏನು ಅನ್ನಿಸ್ತಾ ಇರಲಿಲ್ಲ, ಅಷ್ಟೊಂದು ಏನು ಫೀಲ್ ಆಗ್ತಾ ಇರಲಿಲ್ಲ. ಇದು ಜೈಲಿನ ವಾತಾವರಣದ ರೀತಿಯಾಗಿ ಕಳೆದ ಬಾರಿ ಅನಿಸಿರಲಿಲ್ಲ ಅವ್ರಿಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಈ ಬಾರಿಯೂ ಕೂಡ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಅಧಿಕಾರಿಗಳಿಗೂ ಕೂಡ ಒಂಥರ ಟೆನ್ಷನ್, ಈತನಿಂದಾಗಿ ನಮಗೂ ಕೂಡ ಟೆನ್ಷನ್ ಅಲ್ಲಪ್ಪ ಅಂತ. ಬಳ್ಳಾರಿ ಜೈಲಿಗೆ ಮತ್ತೆ ಶಿಫ್ಟ್ ಮಾಡ್ತಾರೆ ಹೇಗೆ ಅನ್ನುವಂಥ ಆತಂಕ ಕೂಡ ಈಗಾಗಲೇ ನಟ ದರ್ಶನ್ ಅವ್ರಿಗೆ ಶುರುವಾಗಿದೆ. ನಡುಕ ಶುರುವಾಗಿದೆ. ಈ ಬಾರಿ ಮೊದಲಿನಂಗಲ್ಲ ಅನ್ನುವಂಥ ನಡುಕ ಈಗಾಗಲೇ ದರ್ಶನ್ ಅವ್ರಿಗೆ ಕಾಡ್ತಾ ಇದೆ. ಎಲ್ಲವೂ ಕೂಡ ಈಗ ಈ ಬಾರಿ ಅಂತೂ ಫುಲ್ ಸ್ಟ್ರಿಕ್ಟ್. ಅವರು ಕಮಕ್ ಕಿಮಕ್ ಚಮಕ್ ಏನೂ ಇರೋಂಗಿಲ್ಲ, ಅಷ್ಟರ ಮಟ್ಟಿಗೆ ಸ್ಟ್ರಿಕ್ಟ್ ಆಗಿರುತ್ತೆ. ಇನ್ನುಳಿದಂತಹ ಖೈದಿಗಳು ಯಾವ ರೀತಿಯಾಗಿ ಇರ್ತಾರೋ ಅದೇ ರೀತಿಯಾದಂಥ ಊಟ ತಿಂಡಿ. ಮೊದಲೆಲ್ಲ ಕೂತ್ಕೊಂಡು ಲಾನ್ನಲ್ಲಿ ಸಿಗರೇಟ್ ಸೇತ್ಕೊಂಡು ಕಾಫಿ ಟೀ ಕುಡ್ಕೊಂಡು ಮಾತನಾಡಿಕೊಂಡು ಇರ್ತಿದ್ರಲ್ಲ, ಆ ರೀತಿಯಾಗಿ ಇಲ್ಲ ಈ ಬಾರಿ.